ಒಂದು ಹಾಳಾದ ಎಲ್ಲಿ ಹೋಗತ್ತೆ ನಮ್ಮ ಮನ್ಯಾಗ ಇರೋದಿಲ್ಲ. ಯಾವಾಗ ನೋಡಿದ್ರೆ ಬರೇ ಬೀದಿ ಬೀದಿ ಹಿಡಿತಿರುತ್ತತಿ. ಅದೇನು ಮಾಡ್ತಾಳೆ ನಾನು ಅಷ್ಟಕ್ಕೊಂದು ಅಡ್ಡಾಡಿ ಬರಲ್ ತಡಿ ಇವತ್ತು ಬಿಗಿ ಹೆಚ್ಚು ಕೇಳ್ತೇನೆ. ಅದು ಏನದ ಅಡ್ಡಾಡೋದು ಅಷ್ಟಕ್ಕೊಂಡು ಮನೆ ಮಾಡಿದ್ರೆ ಬದುಕಲ್ಲ, ಹೊಲ್ದ ಮಾಡಿದ್ರೆ ಕೆಲಸರ ಆದೈತೆ. ಎಲ್ಲ ಬಿಟ್ಗಟ್ಟು ಬರೀ ಅವ್ರ ಮನೆ ಇವ್ರ ಮನೆ ಬರೀ ಅಲ್ಲಿ ಹೆಸರಿಟ್ಟೆ, ಇಲ್ಲಿ ತೊಟ್ಲ ಹಾಕಿದೆ, ಅವ್ರ ಮನೆ ಸೀರೆ ಮಾಡಿದೆ, ಇಂಥದ್ದು ಮಾಡ್ಕೊಂತ ಅಡ್ಡಾಡಕ್ಕೆ ನಿಂತ್ಕೊಂಡು ಈಕೆ ಬರಲಿ ಇವತ್ತು. ಯವ್ವ ಇದೇನ? ಅಯ್ಯೋ ಅವ್ನು ಹೆಣ ಎತ್ಲಿ, ನಾನು ಏನಾತ ಅಂತ ಮಾಡೀನಿ. ಒಂದೇ ಸ್ವಲ್ಪ ಗುಡ್ರು ಅಂದದ್ದು ನೋಡಿ. ನೋಡಿ ಬರ್ತಾ ಅದೇನೋ ಅಂತಾರಲ್ಲ, ಚಿಂತಿಲ್ದಾರೆ ಸಂತೇನಿದ್ದೆ ಅಂತ. ಹಂಗೆ ಇಲ್ಲೇ ಕೂತ್ಕೊಂಡನ ಬೇಸ್ ಎತ್ತಿ ಹಿಡ್ದು ತಿಂದಾನೇನೋ ಒಂದು ತಾಗಂಡಿ ಒಟ ಉಪ್ಪಿಟ್ಟ. ಇಲ್ಲೇ ಬೇಸ್ ನಿದ್ದೆ ಹೊಡ್ಯಾಕತ್ಬಿಟ್ಟನ. ಇದ ನಮ್ಮನೆ ಆದ್ರೆ ಮುಂದೆ ಹೆಂಗೆ ಅಂತ ನಮ್ಮ ಮನೆ ಸಂತಿ ಸಾಮಾನು ಸದಿಟ್ಟು ಎಲ್ಲ ಹೆಂಗೆ ಮುಂದೆ ಹೆಂಗಾರ ಮಾಡಿ ಒಂದು ಊರಿಗೆ ಕಳಿಸ್ಬೇಕಲ್ಲ. ಬೀಗ ಬೀಗ್ತಿ ಇಬ್ಬರು ಇಲ್ಲೇ ಉಳ್ಕೊಂಬಿಟ್ರು ಬಂದ್ರವರು. ಲಲ್ಲಂತೂ ಹೋಗ್ರಿ ಅನ್ನಂಗಿಲ್ಲ. ಯಾಕೆ ಪಾಪ ಆಡೋದು ತಾಯಿ ತಂದಿ ಯಾಕೆ ಹೆಂಗೆ ಹೋಗ್ರಿ ಅಂತಾಳ. ಇನ್ನು ಇವ್ನು ನನ್ನ ಮಗ ಅನ್ನಕ ಮತ್ತು ಹೆಂಡತಿ ಮೇಲೆ ನಡಿಬೇಕು. ಹೆಂಡತಿ ಹೆಂಗೆ ಹೇಳ್ತಾಳೆ ಹಂಗೆ ಅವ ಕೇಳಕ್ಕೆ ನಿಂತ್ಕೊಂಡನ. ಹಿಂಗಾದ್ರೆ ಹೆಂಗೆ ಅಂತ ಇದಕ್ಕೆ ಏನಾರು ನಾನಾ ಉಪಾಯ ಮಾಡ್ತಾನೆ. ನೋಡು ಹೆಂಗದಾನ ಹಂದಿ ಅದಂಗೇನು. ಇಲ್ಲಿ ಬಂದಾಗ ಒಂದು ಹವಣಿಗಿದ್ದ, ಇಲ್ಲಿ ಬಂದ ಮ್ಯಾಗ ಬಿಸೆ 3 ಹೊತ್ತು ಮಾಡಿ ಹಾಕಕತ್ತಿಲ್ಲ ಮಗಳು. ತಿಂದು 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 ನೋಡು ಸಿರಾ ತಿರುಗದಂಗಾಗ್ಯಾನ. ಯಾಕ್ರಿ ಬೇಗ್ರ ಲಲ್ತಾನ್ ಕುಕ್ಕಂತ ಬಂದ್ರಿ? ಆಕಿ ಯಾರ್ದ ಮನೆಗೆ ಹೋಗ್ಬರ್ತಾನೆ ಅಂತ ಹೋದ್ಲರಿ. ಏನು ಬೇಕಿತ್ತು ಹೇಳ್ರಿ ಕೊಡ್ತಾನೆ. ಅವ್ವ ಕೇಳೋದು ನೋಡ್ಬಾರ್ದ? ನಮ್ಮ ಮನೆಗೆ ಬಂದು ನನಗೆ ಏನು ಬೇಕಿತ್ತು ಕೇಳ್ರಿ ಕೊಡ್ತಾನೆ ಅಂತ. ಏನು ಈಕಿನ ಕೇಳೋ ತಗೋಬೇಕೇನು ನಾನು? ಏನು ಬೇಕಾಗಿಲ್ಲ, ನನಗೆ ಬೇಕಾಗಿದ್ದ ನಾನಾ ತಗೊಂತಾನೆ. ಏನೋ ಅಂದ್ರಲ್ರಿ ಅಮ್ಮರ? ಏನಿಲ್ಲವ, ನಾನೇನು ಅನ್ನಕ್ಕೆ ಹೋಗ್ಲಿ. ಪಾಪ ನಿನ್ನ ಮಗಳು ನಿನ್ಗೆ ಹೇಳೇ ಹೋಗಿರ್ತಾಳೆ ಇಂತಲ್ಲಿ ಹೊಕ್ಕನೆ ಇಂತಲ್ಲಿಲ್ಲ ಅನ್ನೋದು. ಅಂದಾಗ ಸೌತಿ ಪಿಜ್ಜಾ ಮಾಡೋದಾತು, ಹಪ್ಪಳ ಶಾಂಡಿಗೆ ಆತು, ಬಳಕಲ್ ಮೆಣಸಿನ್ಕಾಯಿ ಆದವು. ಇನ್ನು ಏನೈತೆ ಮಾಡೋದಾರ? ಶಾವಿಗೆ ಅಂತೂ ಮಾಡಂಗಿಲ್ಲ ಮನ್ಯಾಗ, ಎಲ್ಲ ಮಿಷಿನ್ಯಾಗ ಹಾಕಿಸ್ಕೊಂಬಂದ್ಬಿಡ್ತಾಳ. ಇನ್ನು ಏನೂ ಇಲ್ಲ ಮಾಡೋ ಅಂಥದ್ದು. ಹ್ಞೂ ರೀ ಗಡ ಮಾಡಿಬಿಟ್ಟು ಅತ್ಲಾಗ ಅದೇನು ರೀ 4 ಮಂದಿ ಬದುಕು ಕೀಡೇನು, 4 ಮಂದಿ ಬದುಕು ಹಸ ಅಂತ, ಇಬ್ಬರು ರುಚಿ ಅಂತ. ಹಂಗೆ ಗಡ ಆಗಿಬಿಟ್ವು. ಯಾಕ್ರಿ ಮತ್ತೇನಾರು ಇದ್ದು ಏನು ಮಾಡವು? ಇಲ್ಲವ ಏನು ತರ್ತಿದ್ದಿ ಮತ್ತೆ ಮಾಡಾಕರ? ಏನಿಲ್ಲ, ಯಾಕೆ ಬಂದು ಭಾಳ ದಿನ ಆತಲ್ಲ, ಯಾಕೆ ಊರ ಕಡೆಗೆ ಸುದ್ದಿನ ಇಲ್ಲಲ್ಲ. ಮನ್ಯಾಗ ಮಗ ಸೊಸಿ ಮೊಮ್ಮಕ್ಕಳು ಎಲ್ಲರನ್ನ ಬಿಟ್ಗಟ್ಟು ಆರಾಮಾಗಿ ಕುಂತ್ಬಿಟ್ಟಿರಿ ಅಂತ ಕೇಳಿದೆ ಅಷ್ಟೆ. ಊರಾಗೆಲ್ಲ ಬೇಸದಾರಲ್ಲ ಎಲ್ಲರೂ? ಹ್ಞೂ ರೀ ಊರಾಗ ಎಲ್ಲರೂ ಆರಾಮದಾರ. ಫೋನ್ ಮಾಡಿರ್ತಾರೆ ಆರಾಮದೇವ ನೀ ಆರಾಮದಿಲ್ಲ ಅಂತಂದು ಕೇಳ್ತಿರ್ತಾರ. ಅಷ್ಟಕ್ಕೆ ನಮಗರ ಏನೈತ್ರಿ ಈಗ ಊರಾಗ ಏನು ಹೊಲ ನಮ್ಮ ಮಂದಿ ಮಾಡಕತ್ತಾರ, ಎಲ್ಲ ಅವ್ರದವ್ರಿಗೆ ಮಾಡಿಬಿಟ್ಟವೆ. ಸಣ್ಣ ಮಗನಂತ ಪಾಪ ದಿಕ್ಕ ಸಿಗ್ದಂಗೆ ಆಗ್ಬಿಡುತ್ತೆ. ಹಂಗಾಗಿ ಅವನು ಹೋದ. ಇವ ದೊಡ್ಡವ ಮಾಡ್ಸಕತ್ತಾನ, ಆಳಿನ ಮೇಲೆ ಮಾಡಿಸ್ತಾನೆ, ಅಡ್ಡಿ ಇಲ್ಲ. ಇನ್ನು ದನ ಕರ ಅಂತೂ ಎಲ್ಲ ಮಾರೇ ಬಿಟ್ರೆ, ಇನ್ನು ಅಲ್ಲಿದ್ರೇನು ಇಲ್ಲಿದ್ರೇನು ಎಲ್ಲ ಒಂದ ಅಂದು ನಾವು ಸುಮ್ಮನಾಗೇವಿ. ಅಷ್ಟಕ್ಕೂ ಲಲ್ತಾನ ಅಲ್ಲಿ ಹೋಗಿರ ಏನು ಮಾಡ್ತೀರವ, ಇಲ್ಲೇ ಇರ್ರಿ ನಿಮಗೂ ಬೇಜಾರ ಅಂತಂದಲ್ಲ. ಅದಕ್ಕೆ ಕರೆ ಬಿಡ ಅಂದು ಸುಮ್ಮನೆ ಆಗ್ಬಿಟ್ಟ ನೋಡ್ರಿ. ಯಾರು ಲಲ್ಲ ಅಂದ್ಲ ನಂಗೆ ಅಂತ ಬಿಡು, ಅಂದೇನು ಮಾಡ್ತಾಳೆ ಹೇಳು. ಏನು ಹಾಕಿದಾರೆ ಏನು ಅವ್ರ ಅಪ್ಪನ ಮನೆ ಗಂಟು ಹೋಗ್ಬೇಕಾಗೈತಿ. ಯಾಕ್ರಿ ಇರ್ತೀರ ಹಂಗೆ ಯಾಕೆ ಮಾತಾಡಕತ್ತೀರಿ? ನಮ್ಮಪ್ಪ ನಮ್ಮವ್ವ ನಿಮ್ಮ ತಲೆ ಮೇಲೆ ಕೂತಾರೇನ? ಇಷ್ಟು ದೊಡ್ಡ ಮನೆ ಐತಿ ಇರ್ತಾರ ಬಿಡ್ರಿ, ಅವ್ರಿಬ್ರು ಇದ್ರೇನು ವಜ್ಜೆ ಆಗಂಗಲ್ಲ. ನಮ್ಮವ್ವ ನಮ್ಮಪ್ಪ ಇಬ್ರು ಹೊಕ್ಕಾನೆ ಅಂದ್ರೆ ನಾನಾ ಜುಲುಮೆ ಮಾಡಿ ಉಳಿಸ್ಕೊಂತಾನೆ. ಅಷ್ಟಕ್ಕೂ ನಮ್ಮವ್ವ ಎಷ್ಟು ಆಸರ ಕಳ್ಗೊತ್ತೇನ್ರಿ? ನಿಮ್ಮಂಗೆ ಹಂಗೆ ಕುಂದ್ರಂಗಿಲ್ಲ. ನೀವೇನಿಲ್ಲ ಕಟ್ಟೆ ಹಿಡ್ದು ಕುಂತ್ರೆ ಅಂದ್ರೆ ಮುಗಿದೋತ ಒಂದು ಕುಟ್ಟಾಣಿ ಹಿಡ್ಕೊಂಡು ಕಟ್ಟ ಕಟ್ಟ ಅಂತೇಳಿ ಕುಟ್ಕೊಂತ ಅಡಿಕೆನ. ನಮ್ಮವ್ವ ಪಾಪ ನಾನು ರೊಟ್ಟಿ ಮಾಡಿದೆ ಅಂದ್ರೆ ತಾನು ಬಂದು ಎಲ್ಲ ತರಕಾರಿ ಹಚ್ಕೊಡ್ತೈತಿ, ಪಲ್ಯ ಮಾಡ್ತೈತಿ. ಕಡೆಗೆ 2 ರೊಟ್ಟಿ ಇಟ್ಟು ಉಳಿತಂದ್ರೆ ನಾನು ಸುಡ್ತಾನೆ ಎದ್ದೇಳವ ಉಣ್ಣು ಅಂತೈತಿ. ಅಷ್ಟೆಲ್ಲ ಆಸರಕತ್ ನಮ್ಮವ್ವ. ನೀವೇನು ಮಾಡ್ತೀರಿ? ಕುತ್ಕೊಂಡಿರೋದಕ್ಕೆ ಇರ್ತೀರಿ, ಮತ್ತೆಲ್ಲ ನಿದ್ದಲ್ಲಿ ತಂದು ಕೊಡ್ಬೇಕು. ಮತ್ತು ಮ್ಯಾಲೆ ನಿಮ್ಮ ಕೊಟ್ಟಾಗ ಒಂದು ಮಾತು ಅನಿಸ್ಕೋಬೇಕು. ಏನು ಮಾಡೋಣ? ನಿಮ್ಮ ಅವ್ಗಿನ್ನೂ ವಯಸ್ಸೈತಿ ಮಾಡ್ತಾಳ, ನಮಗೆ ವಯಸ್ಸಾಗೈತಿ. ನಾವು ವಯಸ್ಸಿನ ಬೇಕಾದಷ್ಟು ಕೆಲಸ ಮಾಡೇವಿ. ನೀನೆಲ್ಲ ಏಟು ಮಾಡಿದಿ? ನಾವು ಮುಂಜಾನೆ ಪುರ್ಸತ್ತಿಲ್ದಂಗೆ ಎದ್ದರ ಸಗಣಿ ತೆಗೆಯೋದೇನು, ಅದು ದನಕರಿಗೆ ಮೇವು ಹಾಕೋದೇನು, ಅದಕ್ಕೆ ಮುಸ್ರಿ ಇಡೋದೇನು, ಮತ್ತು ರೊಟ್ಟಿ ಬಡಿಯೋದು. ಹೊಲಕ್ಕೆ ಹೋಗ್ರಿ ರೊಟ್ಟಿ ಕಟ್ಬೇಕು, ಹೊಲಕ್ಕೆ ಆಳು ಬಂದಾರ ಅಂದ್ರೆ ಅವ್ರಿಗೆ ಉಣ್ಣಾಕ್ ಮಾಡಿ ಕಟ್ಬೇಕು. 1 2 ನಮ್ಮ ಅತ್ತಿನೂ ನನ್ನ ಹಂಗೆ ಏನು ಕುಂದ್ರಿಸಿ ಮಾಡಿ ನೀಡಿಲ್ಲವ. ನಮ್ಮ ಅತ್ತಿಗೆ ನಾವೆಲ್ಲ ಚಾಕ್ರಿ ಮಾಡೇವಿ, ಅದ್ರ ಹಂಗೆ ನೀನು ಮಾಡಕತ್ತಿದ ಅಷ್ಟೇ. ಇನ್ನು ಹಂಗೆ ನೋಡಿದೆ ಅಂದ್ರೆ ನಮ್ಮಷ್ಟೇನು ಮಾಡಂಗಿಲ್ಲ ನೀನು. ನಾನಾ ಹಾಸ್ಕೊಂತಾನೆ, ನಾನಾ ಎಲ್ಲ ಮಾಡ್ಕೊಂತಾನೆ. ಒಂದಿನಾರ ಕಸ ಹೊಡೆದು ಹಾಸಿಗೆ ಹಾಕಿ ಕೊಡ್ತೀಯ ನನಗೆ? ಒಂದು ಚೆಂಬು ನೀರು ತುಂಬಿಟ್ಟಿರ್ತೀಯ? ಏನಿಲ್ಲ, ಎಲ್ಲ ನಾನಾ ಮಾಡ್ಕೊಂಡಿರ್ತಾನೆ. ಏನು ಇಟ್ಟು ಕೂಳ ಒಂದು ಕೊಡ್ತೀನಿ ನೋಡಿ ಟೈಮ್ ಸರಿ. ಅದಕ್ಕೆ ಬಿಟ್ರಿ ಏನು ಮಾಡ್ತೀಯವ? ನಾನೇನು ನೆಲ ಕಟ್ಟೇನಪ್ಪ, ಎಲ್ಲ ಹಾಸಿಗೆಗೆ ಹಾಕತಿ ಏನು ಮಾಡ್ತಾಳ ಅನ್ನಂಗೈತೆ. ಏನಿಲ್ಲ, ಬರೀ ಇದೀಟು ಕೂಳು ಕೊಡಾಕ ಇಟ್ಟು ಮಾತಾಡ್ತಿದ್ದಿ.
ಯವ್ವ ನಾಳೆ ಏನಾರ ನಾನು ನೆಲಕ್ಕೆ ಬಿದ್ದೆ ಅಂದ್ರೆ ನೋಡಿ ಏನು ನೀ ನನ್ನ ಮತ್ತೆ ಅಪ್ಪ ಅವನ್ನ ಕರ್ಕೊಬಂದು ನೋಡು ಎಷ್ಟು ಚಂದ ನೋಡ್ಕೊಂತೀವಿ ನಾವು ಇಷ್ಟು ಬಾಯಿ ಮಾಡಿ ಇಷ್ಟು ಹೊಯ್ಕೊಳಕತ್ತೇವೆ ಲಾಭ ಬಿಟ್ಟು ನಿಮ್ಮ ಅಪ್ಪ ನೋಡು ಯಾ ನಮ್ಮನೆ ನಿದ್ದೆ ಹೊಡ್ಯಾಕತ್ತೇನ ಚಿಂತಿದ್ದಾರಲ್ಲ ಇಂತ ನಿದ್ದೆ ಹತ್ತಿದ್ದೇನೆ ಅತ್ತಗ ಏನು ಚಿಂತಿಲ್ಲ ಹಂಗಾಗಿ ನಿದ್ದೆ ಹೊಡ್ಯಾಕ ನಿಂತಗ ನಾನು ಅನ್ರಿ ಐತೀರ ಕಸ ಹೊಡೆದು ಹಾಸಿ ಕೊಡ್ತೇನೆ ಅಂತ ಕೇಳ್ತಿರಲ್ಲ ಸಂಜೆನಾಗರ ಕಸ ಹೊಡೆದಿರ್ತಾನೆ ಮತ್ತೆ ರಾತ್ರಿ ಒಂದು ಕಸ ಹೊಡಿಬೇಕೇನ್ರಿ ಇದೇನು ಮಣ್ಣಿನ ನೆಲನಪ್ಪ ಆಗ್ಲೆಲ್ಲ ಧೂಳು ಬಿದ್ದಿರ್ತೈತಿ ಮನೆ ಜಂತಿ ಮನೆ ಮಣ್ಣು ಬರ್ತೈತಿ ಕಸ ಹೊಡಿಬೇಕು ಅನ್ನಂಗೈತೆ ಏನಿಲ್ಲ ತುಪ್ಪ ಹಾಕಿ ತುಪ್ಪ ಬೆಳಿಬೋದು ಹಂಗೈತೆ ಮನೆ ಅದು ಅಲ್ದ ಕಾಟ್ ಮ್ಯಾಗ ಮಕ್ಕಂತೀರಿ ಮ್ಯಾಗಿನ ಬೆಡ್ಶೀಟ್ ಅಂತ ಕೊಡವೆ ಹಾಯಿಸಿರ್ತೈತಿ ಮತ್ತೇನದನ್ನ ನೀವು ಮಕ್ಕಳ ಮುಂದೆ ಬಂದು ಸ್ವಚ್ಛ ಮಾಡ್ಬೇಕು ಅನ್ನೋದು ಏನಾಗ್ತಾವ್ರಿ ಕೈಕಾಲ ರಸನಾರ ಇಳಿತೈತೆ ಒಂದೇಟು ಉಂಡದ್ದು ಭಯಂಕರ ಆಗ್ಬೇಕು ಕೆಲಸ ಮಾಡಂಗಲ್ಲ ಕುಂತಲ್ಲೇ ಕುಂತಿರ್ತೀರಿ ಅಂತಂದು ಕೈ ಬಿಟ್ಕೊಂಡು ಅದನ್ನು ಮಾಡಿಲ್ದಂಗೆ ಕುತ್ಕೊಂಡ್ರೆ ನಾಳೆ ಸುಮ್ಮನೆ ಆ ರೋಗ ಈ ರೋಗ ಬಂದು ಸೇರ್ಕೊಂತಾವ ನೋಡು ಮೊದ್ಲು ಶುಗರ್ ಸೇರ್ಕೊಂಡೈತೆ ಮತ್ತೆ ಹಿಂಗೆ ಕುತ್ಕರ್ರಿ ಆಮೇಲೆ ಕೈ ಕಾಲು ಬಾವು ಬರಕತ್ತ ನೋಡಿ ಕುತ್ಕೊಂಡು ಮೊಣಕಾಲು ಹಿಡ್ಕಂತ ಅದ ಆತ ಅಂತ ನಂಗಾಕತಿ ಮಾತಾಡ ಇನ್ನು ಏನೇನು ರೋಗ ತರಿಸ್ತೀಯ ನೋಡಿ ನನಗೆ ನಾನು ತರ್ಸಾಗ ಏನೈತ್ರಿ ಹತ್ತಿರ ನೀವ ಮಾಡ್ಕೊಂಡ್ರಿ ನಿಮ್ಮ ಕೈಯಾರ ನೋಡ್ರಿ ನಮ್ಮವ್ವ ಇಷ್ಟು ಬೆಳೆ ಓಡಾಡ್ತಾಳ ನಕ್ಕಂತ ಕೆಲ್ಕಂತ ಮಾತಾಡ್ತಾಳ ಸ್ವಸ್ತ್ರಿಗೆ ಒಂದಿನ ಬಾಯಿ ತೆಗೆದು ಇಂಥ ಅನ್ನಂಗಿಲ್ಲಕಿ ಹಂಗೆ ಇಟ್ಕೊಂಡಾಳ ಸ್ವಸ್ತ್ರನ ನೀವು ಹಂಗ ಏನಲ್ಲ ಸರ್ತ್ಕೊಂಡ್ ಲಲ್ಲಿ ಹಲ್ಲಿ ಅವು ಆಡ್ಬಿಟ್ರೆ ನಿಮ್ಮ ಬಾಯ ಬೇರೆ ಮಾತಾ ಬರಂಗಲ್ಲ ಹೋಗಿ ಬಿಡಲ್ಲಲ್ತೇವ ಅವ್ರೇನೋ ಹಿರಿಯರು ಮಾತಾಡ್ತಾರಂತ ನೀನು ಅವ್ರ ಜೊತೆ ಉಲ್ಟಾ ಮಾತಾಡ್ತೇನ ಸಣ್ಣವರಾಗಿ ಸುದರ್ಶನ ಕಲಿಬೇಕವ ನೀ ಸುಮ್ಮನೆ ಇರ್ಬೇವ ದೊಡ್ಡವರಾಗಿ ಅವ್ರಿಗೆ ಸುದರ್ಶನ ಶಕ್ತಿ ಇಲ್ಲ ಅಂದ್ರೆ ನಾವು ಸಣ್ಣರು ನಾವ್ಯಾಕೆ ಸುದರ್ಶನಕ್ಕೆ ಹೋಗೋಣ ನಮಗೂ ಸಿಟ್ಟು ಬರ್ತೈತಿ ಏನು ಒಂದಿನ ಅಲ್ಲ ಒಂದು ಕಾಲ ಅಲ್ಲ ನಾನು ಮಾಡಕತ್ತಿ ಸೋ ಅಂತ ಬಂದಾಗ ಇದ್ದಾನೆ ಹಿಂಗೆ ಚಾಕ್ರಿ ಮಾಡಕತ್ತೀನಿ ಒಂದಿನ ಅಂದ್ರೆ ಒಬ್ಬರ ಮುಂದರ ಹೌದವ ನನ್ನ ಸಸಿ ಇಷ್ಟೆಲ್ಲ ಮಾಡ್ಕೊಂಡು ಹೋಗತ್ ಪಾಪ ಅಂತ ಒಬ್ಬರ ಮುಂದರ ಬಾಯಿ ತೆಗೆದು ಅನ್ನೋದು ಬರೇ ಹಿಂಗ ಅಂತಾರ ಈಗ ನೀವಿಬ್ರು ಬಂದಿರಲ್ಲ ಅದಕ್ಕೆ ಅವ್ರ ಸಂಕಟ ನನ್ನ ಮೇಲೆಗಿಂತನ ಯಾವಾಗ ಓಡಿಸ್ತಾಳ ಇವ್ರನ್ನ ಅಂತ ಕಾಯಕತ್ತಾರ ಈಗ ಹೆಂಗಾರ ಮಾಡಿ ಜಗಳ ಮಾಡಿಬಿಟ್ರೆ ಮತ್ತು ನೀವು ಯಾಕಿರ ಕೂತೀರಿ ಜಗಳ ಮಾಡಿದ ಮೇಲೆ ತೆಗಿಯವ ನಮ್ಮ ಸಲುವಾಗಿ ಇವ್ರು ಯಾಕೆ ಜಗಳ ಮಾಡ್ಬೇಕಂತ ನೀವು ಹೋಗೇ ಹೋಗ್ತಿರಲ್ಲ ಅದಕ್ಕೆ ಅಷ್ಟು ಮಾತಾಡಕತ್ತಾರ ಅವರು ಅತ್ತಿಯರ ನೀವೇನು ಕಿತ್ತು ನೆಲಕ್ಕೆ ಬಿಡಿದ್ರೆ ನಾನೇನು ನಿಮ್ಮ ಮಾತಿ ಬಗ್ಗಂಗಲ್ಲ ನಮ್ಮಪ್ಪ ನಮ್ಮವ್ವನ ಮಾತ್ರ ಇಲ್ಲಿಂದ ಕಳ್ಸಂಗಲ್ಲ ಯಾಕ್ರಿ ಹೌದು ನಂಗೆ ಅರ್ಧ ಆಸ್ತಿ ತಗೊಂಡ ನಾನು ನಮ್ಮಪ್ಪ ನಮ್ಮವ್ನ ಜೋಪಾನ ಮಾಡೋ ಅಧಿಕಾರ ಐತ್ರಿ ನನಗೆ ಅವ್ರು ಸಾಯ ತನಕ ಇಲ್ಲೇ ಇರ್ತಾರ ನೀವೇನು ಮಾಡ್ಕೊಂತಾರೆ ಮಾಡ್ಕೇರಿ ಅಮ್ಮರ ನೀವೇನು ಬ್ಯಾಸರ ಮಾಡ್ತಿದ್ದಾಡ್ರಿ ತಿಳಿದಾಗ ಏನೋ ಮಾತಾಡ್ತಾಳಕ್ಕಿ ಆಕೆ ಅಂತಾಳಂತ ನಾವು ಇಲ್ಲೇ ಇರೋಕ್ಕಾಗತ್ತೇನ್ರಿ ಹೌದಣ್ಣ ನನಗೂ ಇಬ್ಬರು ಗಂಡ್ಮಕ್ಳು ಅದಾರ್ರಿ ಹೊಕ್ಕನೆ ಅವ್ರೇನು ಹೋಗ್ರವ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಏನೋ ಅಂದಲ್ಲ ನಾವು ಹಂಗೆ ಬ್ಯಾಸ್ರಕ್ಕೆ ಸುಮ್ಮನೆ ಬಂದಿದ್ವಿ ಇದ್ದರ ಇರ್ರಿ ಬಿಟ್ಟರೆ ಬಿಡ್ರಿ ಯವ್ವ ನನಗೆ ಎದಕ್ಕೆ ಬೇಕಾಗೈತೆ ನೀ ಉಂಟು ನಿನ್ನ ಮಗಳು ಉಂಟು ಅದೇನೋ ಅಂತಾರಲ್ಲ ನಾನಾ ಕಡೆಯಲೇಕೀಗ ನನ್ನ ಮನೆಗೇನ ಯಾವ್ಯಾವ ಬಂದು ಹೊಕ್ಕಂದು ಅದೇನೋ ಹಾದೇನು ಮಾರಿ ಬನ್ನಿ ಬಂದು ಮನೇನ ಮಾರಿ ಹೊರಗೆ ಹಾಕ್ತಂತ ಹಂಗಾಗೈತೆ ನನ್ನ ಪರಿಸ್ಥಿತಿ ಈಗ ಇರ್ರಿ ಪಾಪ ಮಗಳು ನಿಮ್ಮ ಕೆಲ ಅದೇನು ನೀಡಕ್ಕೆ ಹಾಕ್ತಿದ್ಲು ಅಂದ್ರೆ ಕಡೆ ಪಂತೆಗಾದ್ರೆ ಅನ್ನ ಇರ್ತದೆ ಅಂತ ಹಂಗೆ ಸರಿ ನೀವು ಹೆಂಗಾರ ಯಾಕೆ ಮಾಡ್ಕೇರಿ ಏನಣ್ಣ ಶಿವನಾಟ ತಲೆ ಮೇಲೆ ತಲೆ ಬಿದ್ರೂ ಈ ಗಂಡ್ಮಕ್ ಮಾತ್ರ ನಿದ್ದೆ ಹರಿಯಂಗಲ್ಲ ನೋಡು ಬರ್ಬೇಕು ತಿವುದು ಎಬಸ್ಬೇಕು ಅವಾಗ ನಿದ್ದೆ ಬಗೆಹರಿಯೋದು ರೀ ಎದ್ದೇಳ್ರಿ ಅದು ಏನು ನಿದ್ದೆ ಮಾಡ್ತೀರಿ ಬೆಳತಂಕ ನಿದ್ದೆ ಮಾಡಿರ್ತೀರ ಮತ್ತು ಈಟತ್ನಾಗ ನಿದ್ದೆ ಮಾಡ್ತೀರಪ್ಪ ಅದು ಏನು ಅಷ್ಟೇದಕ್ಕೆ ನಿದ್ದೆ ಬರ್ತೈತಿ ಅತಿ ಅಷ್ಟು ನಿದ್ದೆ ಚಲೋ ಅಲ್ಲ ದರಿದ್ರ ನಾ ಏನು ನಿದ್ದೆ ಮಾಡಾಕತ್ತಿಲ್ ಬಿಡ್ಲಿ ಎಲ್ಲ ಕಣ್ಣು ಮುಚ್ಚಿಗೆಂದ ಕೇಳಿಸ್ಕೊಳಕತ್ತೀನಿ ಇನ್ನು ನಾ ಕಣ್ಣು ತೆಗೆದು ಕುತ್ಕೊಂಡೆ ಅಂದ್ರೆ ಸುಮ್ಮನೆ ಅವ್ರೊಂದು ಇವ್ರೊಂದು ಮಾತಾಡ್ಬೇಕಾಕತಿ ಅಂದು ಸುಮ್ಮನೆ ಎಲ್ಲ ಕೇಳಿದ್ರೂ ಕೇಳಾರ್ದ್ರ ಗತಿ ಕುತ್ಕೊಂಡನಿ ನಿದ್ದೇನು ಹತ್ತಿಲ್ದಾಗ ನನಗೆ ಹೌದಾ ಕೇಳಿಸ್ಕೊಂಡ್ರಿ ಇಲ್ಲೆಲ್ಲ ಮತ್ತು ಇನ್ನೂ ಸುಮ್ಮನೆ ಕುತ್ಕೊಂಡಿರಲ್ಲ ಎದ್ದಾಳ್ರಿ ನಾಚಿಕೆ ಮಾನ ಇದ್ದರಾದ್ರೆ ಇರಕ್ಕೆ ಹೋಗ್ಬಾರ್ದು ಇಲ್ಲಿ ನಡ್ರಿ ಊರಿಗೆ ಹೋಗೋಣ ತಡಿ ಯಾವ ಫೋನ್ ಬರಾಕತೈತಿ ಮಾತಾಡ್ತಾನೆ ಮೊದ್ಲು ಅಲ್ರಿ ಅದು ಏನಾರ ಮಾತಾಡೋದಿದ್ರೆ ನಮ್ಮ ಊರಿಗೆ ಹೋಗಿ ಮಾತಾಡೋಣಂತ ಇನ್ನೂ ಇಲ್ಲೇ ಇರೋದೇನ ಅದೇನೋ ಅಂತಾರಲ್ಲ ಅದೇನೋ ದೀಪಾವಳಿ ಬಂದಳೆ ಏನೋ ಉಗಾದಿ ಆದ್ರೆ ಹೋಗಲಿಲ್ಲ ಅನ್ನಂಗೆ ಬ್ಯಾಡ್ ನಡಿ ಎದಕ್ಕೆ ಆ ಮುದಿಗೆ ಅಷ್ಟು ಮಾತಾಡ್ತೈತಿ ಕೇಳಿಸ್ಕೊಂಡು ಸುಮ್ಮನೆ ಹಂಗೆ ಹೆಂಗೆ ಇರಾಕತ್ತಿ ಅದ್ರಾಗ ಏನೈತಿಲೇ ಯಾಕ ನನ್ನ ಮಗಳು ಹೇಳಲಿಲ್ಲನ ಸುಮ್ಮನೆ ಹೆದರ್ಕಿಂತ ಕುಂತಾಗ ಹಂಗೆ ನಾವೇನು ಪುಕ್ಷಟ್ಟಿ ತಿನ್ನಾಕತ್ತಿಲ್ಲ ಹೋಗಿ ಒಳಗೆ ಏನಾರು ಕೆಲಸ ಐತೆ ಮಾಡಿಕೆ ಹೋಗು ಹೋಗೋಣ ಅಂತ ನಿಂತ್ಕೊಂಡವ ಯಾವ ಊರಿಗೆ ಹೋಗಂಗಿಲ್ಲ ಯಾವ ಕಿರಿಗೆ ಹೋಗಂಗಿಲ್ಲ ನೋಡು ಇಲ್ಲೇ ಇರೋದ ಸಾಯ ತನಕ ನಾವು ಯಪ್ಪ ನನಗಂತೂ ಅನಿಸಿಕೆ ಅಂತ ಮಾಡ್ಕೊಂತ ಇರೋಕ್ಕಾಗಲ್ಲ ನೀ ಬೇಕಾರಿರ ನಾನಂತೂ ಹೊಂಟು ನೋಡಿ ಈಗಿಂದೀಗ ಶಾಂತ ನಾ ಹೇಳಕ್ಕೆ ಕೇಳು ಸುಮ್ಮನೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನೀನು ಅಲ್ಲಿ ಹೋಗಿ ಏನು ಮಾಡ್ತಿದ್ದಿ ಅವನು ಮಗ ಒಬ್ಬವ ಸಿಟಿ ಸೇರಿದ ಇವನು ತಂದ ತನಗೆ ರೊಗಡಾಗೈತಿ ಅದು ಅಲ್ದ ಕೆಲಸದ ಮೇಲೆ ಆ ಊರು ಈ ಊರು ಅಂತ ತಿರುಗ್ತಿರ್ತಾನೆ ಮನ್ಯಾಗ ಇರೋದಲ್ಲ ಆಯ್ಕೆ ಒಬ್ಬಕ್ಕಿ ಕೂಸ್ನಿಕ್ಕಿ ಏನೋ ಒಂದು ತಟಕ್ಕೆ ನಮಗೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನೋಡ್ಕೇಳಾರ ಯಾರು ನಮ್ಮನ್ನು ಈ ದವಾಖಾನೆ ಕರ್ಕೊಂಡು ಹೋಗಾರ ಯಾರು ಬರ್ಬರ್ತ ವಯಸ್ಸ ಒಬ್ಬೊಬ್ಬರು ಇಬ್ಬಿಬ್ಬರು ಇರ್ತೇವೆ ಅನ್ನಕ್ಕೆ ಬೇಡ ಇಲ್ಲೇ ಇರು ಏನಾಗೋದಿಲ್ಲ ನಾವೇನು ಪುಕ್ಷಟೆ ಅಂತ ತಿನ್ನಕತ್ತಿಲ್ಲ ಹೌದು ಅನ್ನಂಗೆ ಹೊಲ ಕೊಟ್ಟೇವೆ ಆಕಿಗೆ
ಆಕಿನೇ ಹೇಳಾಳ ಸಾಯ ತನಕ ನಾನು ಜೋಪಾನ ಮಾಡ್ತಾನೆಪ್ಪ ಅಂತಂದು. ಅಷ್ಟಿದ್ದು ಯಾಕೆ ಹೆದರೋದು? ಇನ್ನು ಹಂಗೆ ತಿಂತೇವಪ್ಪ ಕೂತ್ಕೊಂಡು ಅವ್ರಿಗೇನು ಇದು ಆದಿಕನ ಇಲ್ಲ ಅಂದ್ರೆ ಅದು ಮಾತು ಬೇರೆ ಹೌದಲ್ಲ. ಅದಕ್ಕೆ ಇಲ್ಲೇ ಇರು. ಎಷ್ಟು ಆದ್ರೂ ಅಳಿಯ ಮನ್ಯಾಗ ಇರ್ತಾನೆ. ಏನೇ ಎದ್ರು ಬಿದ್ರು ನಮ್ಮ ದವಾಖಾನೆ ಸೇರಿಸೋದು ಮಾಡೋದು ಮಾಡ್ತಾನೆ. ಎಲ್ಲ ಸವಲತ್ತೈತಿ ಇಲ್ಲಿ. ಸುಮ್ಮನೆ ಇರು, ಏನಾಗೋದಲ್ಲ. ನಾನಿದ್ದ ನೀನು ಇಷ್ಟು ಹೆದರ್ತಿಯಲ್ಲ. ನಾನು ಇಲ್ದಾಗಿದ್ರೆ ಮತ್ತೆ ಗತಿ ಏನು ನಿಂದು? ಬಿಡ್ತೇನ್ರಿ ನೀವು ಹಾಗೆಲ್ಲ ಇಲ್ಲಪ್ಪಲ್ಲ ಅಂತ ಮಾತಾಡೋಕೆ ಹೋಗ್ಬೇಡ್ರಿ. ನನಗೆ ಕೇಳಿಸ್ಕೊಳಂಗಾಗಲ್ಲ ಅಂಥವೆಲ್ಲ ಮಾತುಗಳು. ಸರಿ ಆತ್ ತಗರಿ ಇಲ್ಲೇ ಇರೋಣಂತ. ಶು ಶು ಬರ್ಸಿ ಕಾಮಿ ಹಲ್ಲು ಹತ್ಬಿಟ್ಟತಿದ. ಹಾಲು ಮೊಸರು ನೆಕ್ಕೆಂದು ರೂಢಿ ಆಗ್ಬಿಟ್ಟೈತಲ್ಲ, ಹಾಗಾಗಿ ಹಿಂಗೆ ಮಾಡಕ್ಕೆ ನಿಂತತಿದ. ಶು ಎಷ್ಟು ಖುಷಿ ಅಂದ್ರೆ ಮತ್ತೆ ಒಳಗೆ ಬರಕ್ಕೆ ಕೊಡಾಡ್ದೈತೆ ನೋಡೋದು. ಬರ್ಸಿ ತಂದು ಇದು ಅದೇನೋ ಅಂತಾರಲ್ಲ, ಹಲ್ಲು ಹತ್ತಿದ್ನ ಹೊಳ್ಳು ನೆಕ್ಕಿತ್ತು ಅನ್ನಂಗೆ. ಹಾಲು ಮೊಸರು ರುಚಿ ನೋಡ್ಬಿಟ್ಟತೆ. ಬೇಸಿಗೆ ಇಡಗಣ್ಣೆ ಅನ್ನ ಹಾಕ್ತಾಳ, ಹಂಗಾಗಿ ಹೊಳ್ಳೊಳ್ಳೊಳ್ಳು ನಮ್ಮ ಮನೆಗೆ ಬರ್ತೈತಿ. ಶು ನಡಿ, ಯಾವ ಮನೆ ಇಲ್ಲ ನಿನಗೆ ಓಣ್ಯಾಗ, ನಮ್ಮ ಮನೇನ ಐತೇನ? ನೋಡ್ರಿ ಹೆಂಗೆ ಮಾತಾಡ್ತೈತೆ ಮುದುಕಿ. ಹಿಂಗೆಲ್ಲ ಕೇಳಿಸ್ಕೊಂಡು ಹೆಂಗೆ ಇರಕ್ಕೆ ಮನಸ್ಸಾಕತಿ ಅಂದ್ರೆ ಅಂತ ಅಳ್ಬಿಡಲಿ. ಬೆಕ್ಕಿಗೆ ಅನ್ನಕತ್ತಾಳ. ಆಕೇನು ಬಂದು ನಮ್ಮ ಇದ್ರಿಗೆ ಅಂದಾಳನ? ಆಕೆ ನಮ್ಮ ಇದ್ರನ ಅಂದ್ಲಿ, ನಾ ಮಾತಾಡ್ತೇನಂತ. ನೀ ಏನು ತಲೆ ಕೆಡ್ಸ್ಕೊಬೇಡ, ಹೋಗಿ ನೀನು ಒಳಗೆ. ಅಪ್ಪ ಏನು ಬಂಡು ಜನ್ಮಾತಯ್ಯಪ್ಪ ನಂದು. ಹೆಂಗೆ ಮಾಡ್ಬೇಕ ನಾನು? ಯಮ್ಮ ಅಕ್ಕದಳೇನು ಬೇ ಒಳಗೆ? ಅದಾಳ ಹೋಗಪ್ಪ, ಅದಾಳ ನಿಮ್ಮ ಅಕ್ಕ ಒಳಗೆ ಅದಾಳ ನೋಡು. ಹೋಗಿ ಹಂಗೆ ನಿಮ್ಮಪ್ಪ ನಿಮ್ಮವನು ಅದಾರ ನೋಡು, ಮಾತಾಡ್ಸ್ಕೆ. ಯಾಕ ಲಲ್ತಕ್ಕ? ಓ ಅಪ್ಪರು ಅವ್ವರು ಎಲ್ಲ ಇಲ್ಲೇ ಅದಿರಿ? ಆರಾಮದಿರಿ? ಹ್ಞೂನಪ್ಪ ನಾವು ಆರಾಮದ ನೋಡು. ನೀ ಆರಾಮದಿಯಲ್ಲ? ಏನು ಮದುವೆ ಆದ್ಮೇಲೆ ಸುದ್ದಿಲ್ಲ ಏನಿಲ್ಲ, ಎಲ್ಲಿ ಹೋಗ್ಬಿಟ್ಟಿದಿ? ಅವರ ಅಪ್ಪರ ನಿಮ್ಮ ಮುಂದೆ ಏನೈತ್ರಿ ಸುಳ್ಳು ಹೇಳಾಕರ? ಅದಲ್ದ ನಾನು ಮದುವೆ ಆದ್ನಲ್ಲ, ಮತ್ತು ಮದುವೆ ಆದಮೇಲೆ ಮನೆ ಒಂದು ಹಿಡ್ಕೊಂಬಿಟ್ಟೆ. ಅದು ಬೆಂಗಳೂರು ಅಂತ ಸಿಟ್ಯಾಗ. ಇಂಥಲ್ಲೆಲ್ಲರ ಮನೆ ಹಿಡ್ಯಾಕನ ಜನ ಹೊಯ್ಕೊಂತಾರ ಅಂತಂದ್ರೆ ನಾನು ಅಲ್ಲಿ ಹಿಡ್ದನಿ. ಮತ್ತು ಒಂಚೂರು ಸಾಲನ ಆತ್ರೆ, ಹಂಗಾಗಿ ಹೆಂಡ್ತಿನ ನಾನು ಕೂಡ ಓವರ್ ಟೈಮ್ ಕೆಲಸ ಮಾಡಿ ಸಾಲ ಹರಿಯಾಕತ್ತೀವಿ. ಅದಕ್ಕೆ ಊರ ಕಡೆ ಬರೋಕ್ಕಾಗಿಲ್ಲ ರೀ ನನಗೆ. ಯಾರು? ಅಯ್ಯೋ ಮಾದೇಶ, ಆರಾಮದಿಯಲ್ಲ ಮಾದೇಶ? ಹ್ಞೂ ನಾಯಕ ಆರಾಮದಾನೆ. ನೀ ಆರಾಮದಿಯಲ್ಲ? ಮಾವ, ನನ್ನ ಹಳೆಯ ಸೊಸಿ ಎಲ್ಲ ಆರಾಮದಾರಲ್ಲ? ಹ್ಞೂನಪ್ಪ ಎಲ್ಲರೂ ಆರಾಮದಾರ ತಗ. ಏನು ಬಂದದ್ದು? ಅದು ಯಾಕ ನಮ್ಮ ಮನೆ ಗೃಹ ಪ್ರವೇಶ ಐತವ, ವಾಸ್ತುಶಾಂತಿ ಎಲ್ಲ ಇಟ್ಕೊಂಡವಿ. ಅದಕ್ಕೆ 4 ದಿವ್ಸ ಮುಂಚೆ ಬರ್ಬೇಕು ನೀವು. ಅಕ್ಕ ಮಾವ ಆಗಿ ಎಲ್ಲ ನಿಂತು ಓಡಾಡಿ ಕೆಲಸ ನೀವು ಮಾಡ್ಬೇಕಾಗಿರೋದು ಓಪ್ನಿಂಗಿಂದ. ಮತ್ತು ಮದುವೆ ಅಂತೂ ಅವ್ರು ಮಾಡಿಕೊಟ್ಬಿಟ್ರೆ ಮತ್ತು ನಾವು ಮನೆಯನ್ನಾರ ಓಪ್ನಿಂಗ್ ಮಾಡಕತ್ತೀವಿ. ನಮ್ಮ ರನ್ನರ್ ಬೇಕಲ್ಲ, ಎಲ್ಲ ಅವ್ರ ಕಡೆದಾರ ಆಗಿಬಿಡ್ತಾರೆ. ಅದಕ್ಕೆ ಅಲ್ಲಲ್ಲ 4 ದಿವ್ಸ ಮುಂಚೆನಾ? ಅದು ಹೆಂಗಾಕತ್ತಲ್ಲ ಏನೋ ಇಲ್ಲೇ ಆದ್ರೆ ಕಡೆ 4 ದಿನ ಓಡಾಡ್ತಾ ಬಿಡು, ಆ ಮನೆಗೊಟ್ಟು ಈ ಮನೆಗೊಟ್ಟು ಅನ್ಬೋದು. 4 ದಿನ ಗಂಟ್ಲೆ ಎಲ್ಲ ಬಿಟ್ಗಟ್ಟು ಹೆಂಗೆ ಬರೋಕತ್ತತಿ? ನಮ್ಮ ಅತ್ತೆ ನೋಡಿದಿಲ್ಲ, ಅವ್ರನ್ನೆಲ್ಲರ ಒಂದು ಬಿಟ್ಟು ಹೋಗಕ್ಕತ್ತೇನು? ಅದಕ್ಕಪ್ಪ ನೀ ಏನು ಬೇಜಾರು ಮಾಡ್ಕೋಬೇಡ. ಅವತ್ತಿನ ದಿವ್ಸಕ್ಕರ ಆಗಲಿ ನಾನು ನಿಮ್ಮ ಮಾವ ಬಂದು ಹೋಗ್ತೀವಿ. ನಿನ್ನ ಹುಡುಗರ್ದು ಹುಡುಗರು ನಾನು ಅಲ್ಲಿ ನೀನು ಅಲ್ಲೇ ಅಂತವು. ಅದಕ್ಕೆ ಅವು ಏನು ತಲೆ ಕೆಡಿಸ್ಕೊಂಡು ಹೋಗ್ಬೇಡ. ನಿಮ್ಮ ಮಾವ ನಾನು ಮಾತ್ರ ತಪ್ಸಂಗಿಲ್ಲ. ಯಾಕ ನಾನು ನಿಮ್ಮ ಅತ್ತೆ ಕರ್ಕೊಂಬಂದ್ರೆ ಬೇಡ ಅಂತ ನೀನು? ಏನಾಯ್ತು? ಮನೆ ಫಂಕ್ಷನ್ನು ಇದಕ್ಕೆ ಬರಲಾರ್ದ ಇನ್ನು ಮತ್ತೆ ಮಂದಿಗೆ ಹೋಗಕ್ಕತ್ತೇನ? ಅಯ್ಯ ನೀನು ಹಬ್ಬ ಹಾಡ್ಕೊಂತಂದು ಇದು ನಿನ್ನ ಮನೆ ಓಪ್ನಿಂಗಿಗೆ ನಾನು ಬರ್ಬೇಕಾ? ಹೋಗಲ್ಲ, ಹೋಗು. ನನಗೇನು ಬಂದಿರೋದು ಬರ ಅಂತದು. ಏನು ಬೇಯಮ್ಮ ಹಿಂಗೆ ಅಂತೀಯಲ್ಲ? ನನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡು ನೀನು ಬೆಂಗಳೂರಾಗ ಎಂಥ ಮನೆ ಕಟ್ಟಿಸೇನಂತ ಮಾಡಿದ್ ನೀ ಬಂದೆ ಅಂದ್ರೆ ಹೂವು ಹಾರ್ತಿದ್ದಿ. ನೋಡ್ಬೇಕಾರೆ ಬಾ ಒಮ್ಮೆ. ಬಂದೆ ಅಂದ್ರೆ ಎಲ್ಲ ಅಡ್ಡಾಡಿ ಬೆಂಗಳೂರು ತೋರಿಸ್ತಾನೆ. ಯಾಕ ನಾ ಬರ್ತಂತ ತಗ. ಇನ್ನೂ ಹೇಳೋ ಮನೆ ಭಾಳ ಅದಾವು. ಆಮೇಲೆ ಹಂಗೆ ನಿಮ್ಮ ಗೆಳತಿಯರು ಅದಾರಲ್ಲ ಅವ್ರಿಗೆ ಹೇಳ್ಬಿಡವ. ನೀ ಹೇಳು ಅಂದ್ರೆ ನಾನು ಹೇಳೋಕನೆ ನಡೀತೈತಾಗ. ನಾ ಹೇಳ್ತೇನೆ ಅಂದ್ರೆ ನೀನಾರು ಹೇಳಿಕೆ ಕರ್ಕೊಂಬಂದ್ಬಿಡು ಎಲ್ಲರನ್ನ. ಅಲ್ಲಲ್ಲ ಕರ್ಕೊಂಬಂದ್ಬಿಡು ಅಂತಂದು ಹೇಳಿ ಹಂಗೆ ಹೊಂಟೆಲ್ಲ. ಏನು ನನ್ನ ಎದುರು ಹೇಳಿದ್ರೆ ಹಂಗೆ? ನಿಮ್ಮ ಮಾವನ ಎದುರಿಗೆ ಒಂದು ಮಾತು ಹೇಳ್ಬೇಕತ್ತು. ಅವರಲ್ಲಿ ಕರ್ಕೊಂಬರೋರು. ಅಲ್ಲ ಯಾಕ ಎಂಥ ಶಾಣ್ಯಾಕಿದೆ ನೀನು ಅಂತ ಮಾವಿಗೆ ಯಾಕೆ ಹೇಳ್ಬೇಕು? ಏನು ಮಾವೇನು ಬಸ್ ಚಾರ್ಜ್ ಕೊಡೋನ? ಏನಿಲ್ಲ. ಮಾವು ತಂದು ಒಂದ ಖರ್ಚಲ್ಲ, ಆತ ಹಾಕ್ಯಂಬರ್ತಾನೆ. ನಿಮ್ಗೆ ಹೆಂಗೆ ಹೆಣ್ಮಕ್ಳಿಗೆ ಫ್ರೀನ ಅಲ್ಲ, ಬಂದುಬಿಡ್ರಿ, ಏನಾಗೋದಲ್ಲ. ಎಲ್ಲ ಅಡ್ಡಾಡಿ ಬೆಂಗಳೂರೆಲ್ಲ ನೋಡ್ಕೊಂಡು ಬರುವಂತ್ರಿ ಅಂತ ನಮ್ಮ ಮನೆ ಓಪನಿಂಗ್ ಮುಗಿಸ್ಕೊಂಡು. ಸರಿ ತಗ, ಹಂಗೆ ಮಾಡಿದ್ರಾತು. ಅಂದಂಗೆ ನನಗೆ ಬೆಂಗಳೂರು ಓಟು ನೋಡ್ಬೇಕಂತಂದು ಏನಿಲ್ಲಪ್ಪ ಆಸೆ. ಪುನೀತ್ ಸರ್ ಅದು ಸಮಾಧಿ ಐತಲ್ಲ, ಅಲ್ಲಿ ಕರ್ಕೊಂಡು ಹೋಗು. ನನಗೆ ಆ ಸರ್ನ ನೋಡ್ಬೇಕಂತ ಭಾಳ ಅಂದ್ರೆ ಭಾಳ ಆಸೆ ಇತ್ತು. ಏನು ಮಾಡ್ತಿದ್ದಿ ಪಾಪ, ದೇವ್ರ ಗಡ ಕರ್ಕೊಂಬಿಟ್ಟು ಸರ್ನ. ನನಗೆ ಅದು ಒಂದು ಇದನ್ನು ತೋರಿಸ್ಬಿಡು ಸಾಕು. ಅದು ಒಂದು ರಾಜ್ಕುಮಾರ್ ಅವ್ರದ್ದು ಸಮಾಧಿ ಒಂದು, ಅವನಷ್ಟು ತೋರಿಸಿ ನೋಡ್ಕೊಂಡು ಹೊಳ್ಳಿ ಬಂದುಬಿಡ್ತೇವೆ ನಾವು. ಆತ ತೋರಿಸ್ತಾನೆ. ನೀ ಏನು ಚಿಂತೆನ ಮಾಡಕ್ಕೆ ಹೋಗ್ಬೇಡ. ಬಂದುಬಿಡ್ರಿ ಹಂಗಾರೆ. ಬರಲೇ ನಾನು ಅಂದಂಗೆ ಲಲ್ತಕ್ಕ ಎಲ್ಲರಿಗೂ ಬಟ್ಟೆ ಆರ್ಡ್ರ್ ಮಾಡಿಬಿಟ್ಟೆನವ. ಆನ್ಲೈನ್ಯಾಗ ಬರ್ತಾವೆ ಬಟ್ಟೆ. ಬಂದಾಗ ಇಸ್ಕೊಂಬಿಡ್ರಿ ಅವನ್ನ. ಇಸ್ಕೊಂಡು ಸೀದಾ ಅಲ್ಲಿಗೆ ಬಂದುಬಿಡ್ರಿ ಓಪ್ನಿಂಗಿಗೆ. ಆನ್ಲೈನಾ? ಹಂಗಂದ್ರೆ
ಹಂಗಂದ್ರೆ ನಿನಗೇನು ಗೊತ್ತಾಗಂಗಿಲ್ಲ ಅಲ್ತಕ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನೀನು. ಒಬ್ಬವ ಬರ್ತಾನ, ಬಂದು ಬಟ್ಟೆ ಗಿಟ್ಟಿ ಎಲ್ಲ ಕೊಟ್ಟು ಹೋಗಾನ. ಅವು ಸೈಜ್ ಅಷ್ಟು ನೋಡ್ಕೇರಿ ನೀವು. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದವು ಅಂದ್ರೆ ನನಗೆ ಹೇಳ್ರಿ, ನಾನೆಲ್ಲ ಅವನ್ನ ವಾಪಸ್ ಕಳಿಸಿ ಚಲೋ ತರ್ಸಕ್ಕೆ ಹೇಳ್ತಾರೆ ಅಂತ ಸೈಜ್. ಆಮೇಲೆ ಮತ್ತೇನಲ್ಲ ರಾಗ ಹೇಳ್ತಿಯಲ್ಲ. ಸರಿ ತಗೊಳ್ಳಲ್ತಕ, ಮತ್ತೇನಿಲ್ಲ.